ಇಟ್ಟಿಟ್ಟೆ ಇನ್ನಾಗಿಟ್ಟದವು ಗಣಪತಿಯಾಗಿ ಉಳಿತಾರ ಅಂದ್ರೆ ಎಷ್ಟು ವಿಷ ಅವರ ಬಳಿ ತುಂಬಬೇಕು ಅನ್ನೋಂಥದ್ದು ಇವತ್ತು ನಾವೆಲ್ಲ ಏನೋ ಚಿಂತನೆ ಇವತ್ತು ಭಾರತದ ಹಿಂದೂಗಳು ಮಾಡಬೇಕಾಗಿದೆ. ನಾವು ಹಿಂಗೆ ಜಾತಿ ಆಧಾರದ ಮೇಲೆ ಓಟ್ ಹಾಕೋತ ಹೋದ್ವಿ ಅಂದ್ರೆ ಪಶ್ಚಿಮ ಬಂಗಾಳ ಇವತ್ತು ನಮ್ಮ ಕೈಯಾಗಿಲ್ಲ. ಕಾಶ್ಮೀರ ಅಂತರೂ ಏನೋ ಪುಣ್ಯಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಬಂದ್ರೆ ಭಾರತದಲ್ಲಿ ಉಳಿತು. ಕೇರಳ ನಮ್ಮ ಕೈಯಾಗಿಲ್ಲ. ಅಲ್ಲಿ ಹೇಳ್ತಾರೆ ಕೇರಳದಲ್ಲಿ ಯಾವುದೇ ದೇವಸ್ಥಾನಗಳ ದೇವರ ಮಂತ್ರಗಳನ್ನ ಪಠಿಸಬಾರದು. ಒಂದ್ ವೇಳೆ ಪಠಿಸಿದ್ರೆ ಅವನ್ನ ಪೂರ್ಣವಾಗಿ ಮುಗಿಸ್ಬಿಡ್ತೀವಿ. ಇದು ಓಪನ್ ಆಗಿ ಅವರ ಮೈಕ್ನಿಂದ ಹೇಳ್ತಾರೆ. ಅದು ಮಾತ್ರ ಅದು ಮಮತಾ ಬ್ಯಾನರ್ಜಿ ಐತಲ್ಲ, ಅದು ಅಂತೂ ಏನು ಯಾವುದು ಕೊಟ್ಟಿತ್ತು ಹೆಂಗಿತ್ತು ಅನ್ನೋದೇ ಗೊತ್ತಿಲ್ಲ. ಇಡೀ ಬಾಂಗ್ಲಾದೇಶದ ರೋಹಿಂಗ್ಯಾಗಳನ್ನ ಎಲ್ಲ ತಗೊಂಡು ಬಂದು ಈ ದೇಶದಲ್ಲಿ ಒಂದು ಪಾಕಿಸ್ತಾನ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿಯೂ ಕಾಶ್ಮೀರ್ನಾಗ ಆಗೈತೆ ನಾವು ಸುಮ್ಕೊಂಡ್ರೋ ಪರಿಸ್ಥಿತಿ ಇಲ್ಲ. ಪಶ್ಚಿಮ ಬಂಗಾಳದಾಗ ಆಗಿದ್ದಕ್ಕೆ ನಾವು ಸುಮ್ಕೊಂಡ್ರೋ ಪರಿಸ್ಥಿತಿ ಇಲ್ಲ. ಈ ಕರ್ನಾಟಕದ ಪರಿಸ್ಥಿತಿ ಬಹಳ ಗಂಭೀರ ಇದೆ. ನೀನು ಹೇಳ್ಯಾರಲ್ಲ ಧರ್ಮ ಶಾಂತಿ ಎಲ್ಲೈತ್ರಿ ಸಿದ್ದರಾಮಯ್ಯನವರೇ? ವಿಧಾನಸಭಾದಾಗ ನನಗೆ ಕೇಳಿದ್ರು ಸಿದ್ದರಾಮಯ್ಯ ಯತ್ನಾಳ್ ಮಿಸ್ಟರ್ ಯತ್ನಾಳ್ ಈಗ ಕರ್ನಾಟಕ ಮುಖ್ಯಮಂತ್ರಿ ಆಗೋಗ್ತಿದ್ದೀರಾ? ಯಾಕೆ ಆಗ್ಬಾರ್ದನ್ರಿ? ನೀವೇನು ಅಪ್ಪ ಮಕ್ಕಳು ಈ ಕಡೆ ಬಿಜೆಪಿ ಅಪ್ಪ ಮಕ್ಕಳು ಆ ಕಡೆ ಬಂದ್ರೆ ಸಿದ್ದರಾಮಯ್ಯನಿಗೆ ಬುದ್ಧಿಗೆ ಹಿಡಿದ್ರಿ ನೆಕ್ಕ. ಹಂಗಾದ್ರೆ ಆ ಟೋಪಿ ಹಾಕೊಂಡವರು ಓಟ್ ಬೇಡ ತಿಳಿದಿರಲ್ಲ ಹೇಳೀನಿ, ಮುಂದೆ ಹೇಳ್ತೀನಿ. ನಾನೇನೋ ಓಟ್ ಬಿಜಾಪುರ್ನಾಗ ಬೇಡ ಹೇಳಿದ್ದು ಖರೇ ಸಿದ್ದರಾಮಯ್ಯ. ನಿನ್ನ ಎಕ್ಸ್ಪೆಲ್ ಮಾಡ್ಯಾರ, ಅದಕ್ಕ ಮಾತಾಡಬೇಡ. ನಿಮ್ಮನ್ನು ದೇವೇಗೌಡರು ಎಕ್ಸ್ಪೆಲ್ ಮಾಡಿದ್ದಾರೆ. ನಾವು ಹೇಳಾಣಿಕೆ ಅಷ್ಟಕ್ಕೆ ಅವರು ಬಾಯಿ ಬಡಿಸಿ ಗಪ್ಪಾಗ್ಬಿಟ್ಟು. ನಾ ಹೇಳ್ದೆ ಕರ್ನಾಟಕದಾಗ 3 ಮಂದಿ ಎಕ್ಸ್ಪೆಲ್ ಆದವ್ರು ಮುಖ್ಯಮಂತ್ರಿ ಆಗ್ಯಾರ. ಕುಮಾರಸ್ವಾಮಿ ಎಕ್ಸ್ಪೆಲ್ ಆಗಿದ್ರು, ದೇವೇಗೌಡರು ಅವ್ರನ್ನೂ ಹೊರಗೆ ಹಾಕಿದ್ರು, ಮುಖ್ಯಮಂತ್ರಿ ಆದ್ರು. ಸಿದ್ದರಾಮಯ್ಯ ಆದ್ರು, ಯಡಿಯೂರಪ್ಪನು ಬಿಜೆಪಿ ಉಚ್ಚಾಟನೆ ಮಾಡಿದ್ರು, ಅವ್ರು ಮುಖ್ಯಮಂತ್ರಿ ಆದ್ರು. ಈಗ 4ನೇ ಪಾಳಿ ನಂದೇ ಐತಿ. ಕೆಲವೊಂದು ಮಂದಿಗೆ ಅನಿಸ್ತೈತಿ ಹೆಂಗ ಆಗ್ತಾನ ಅಂತ. ಅದ್ರ ಕೆಲವೊಂದು ಚಾನೆಲ್ದವ್ರು ಬಹಳ ಚಿಂತೆ ನನ್ನ ಬಗ್ಗೆ. ಉಚ್ಚಾಟಿತ ಬಿಜೆಪಿ ಶಾಸಕ ಯತ್ನಾಳ್ ಮುಖ್ಯಮಂತ್ರಿ ಆಗುವುದು ಹೇಗೆ? ಇಲ್ಲೇನು ಕುಡಿರಲ್ಲ ನೀವೆಲ್ಲ. ಇವತ್ತ ಚಾಮರಾಜನಗರನಿಂದ ಹಿಡಿದು ಬೀದರ್ ಬಸವ ಕಲ್ಯಾಣವರೆಗೆ ಹೋದ್ರು ಇವತ್ತು ಜನ ಕೂಡ್ಲಕತ್ತ. ಜನರಿಗೆ ನಾಟಕ ಮಾಡುವಂತ ರಾಜಕಾರಣಿ ಬೇಕಾಗಿಲ್ಲ. ಈ ರಾಜ್ಯ ಲೂಟಿ ಮಾಡುವಂತ ರಾಜಕಾರಣಿ ಬೇಕಾಗಿಲ್ಲ. ಈ ರಾಜ್ಯದಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ನೀವೊಂದು ತೊಡಿ ನಾವೊಂದು ತೊಡಿ ರಾಜಕಾರಣ ಮಾಡೋದು ಬೇಕಾಗಿಲ್ಲ. ನರೇಂದ್ರ ಮೋದಿ ಅವ್ರನ್ನ ಸಹಿತ ದೇಶದ ಜನರ ಆಯ್ಕೆ ಅವ್ರು ಯಾರೂ ಮಾಡಲಿಲ್ಲ. ದೇಶದ ಜನನೇ ಕೇಳ್ಕೊಂಡ್ರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ. ವಾಜಪೇಯಿ ಸರ್ಕಾರದಲ್ಲಿ ನಾನು ಮಂತ್ರಿ ಇದ್ದಾಗ ವಾಜಪೇಯಿ ದೇಶದ ಪ್ರಧಾನಮಂತ್ರಿ ಆಗಬೇಕಂತ ಈ ದೇಶದ ಜನನೇ ನಿರ್ಣಯ ಮಾಡಿದ್ರು. 2028 ಚುನಾವಣೆ ಗಣಪತಿ ಮೇಲೇನೆ ಚುನಾವಣೆ ಆಗ್ತದೆ, ಗಣೇಶನ ಚುನಾವಣೆ ಆಗ್ತದೆ. ಯಾರ ಫೋಟೋನು ಬೇಕಾಗಿಲ್ಲ, ಗಣಪತಿ ಒಂದೇ ಫೋಟೋ ತಗೊಂಡು ಅಡ್ಡಾಡ್ತೀನಿ, ಕರ್ನಾಟಕ ಮುಖ್ಯಮಂತ್ರಿ ಹರಡಿ ಮಕ್ಕಳು ಇನ್ನೊಂದು 2 ವರ್ಷ ನೀವೇನು ಜಡಿಗಾಡ್ತೀವಿ, ಎಷ್ಟು ಕಲ್ಲು ಒಗಿತೀವಿ, ಎಷ್ಟು ಪೆಟ್ರೋಲ್ ಬಾಂಬ್ ಹಾಕ್ತೀವಿ. ನಮಗೇನಾಗೈತಿ, ನಮ್ಮ ಇತಿಹಾಸನಾಗ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಬರೀ ನಮ್ಗೆ ಕಲಿಸಿದ ಬರೀ ನೆಹರು ಗಾಂಧಿ ಇಬ್ಬರೇ ಕೊಟ್ಟು ಸೇರುತ್ತೆ. ಅವೇನು ಮಾಡಿಲ್ಲ, ಮಾಡಿದವರೇ ಬೇರೆ ಅದ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ, ಒಂದ್ ಕಡೆ ಅವ್ರ ಪುಸ್ತಕ ಬರ್ತಾರೆ, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಚರಕ ತಿರುಗುವುದರಿಂದಲ್ಲ, ನೇತಾಜಿ ಸುಭಾಷ್ ಚಂದ್ರ ಬೋಸ್ರ ಬಂದೂಕಿನ ತುದಿಗೆ ಹಂಚಿ ಓಡಿ ಹೋದಂತ ಬ್ರಿಟಿಷರು. ಗುರುಗಳು ಹೇಳ್ತಾರಲ್ಲ, ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಮದನ್ ಲಾಲ್ ಧಿಂಗ್ರಾ, ಟ್ಯಾಟ್ಯಾ ಟೋಪಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಲೋಕಮಾನ್ಯ ಬಾಲ ಗಂಗಾಧರ ತಿಲಕ್, ವೀರ್ ಸಾವರ್ಕರ್, ಸಂಗೊಳ್ಳಿ ರಾಯಣ್ಣ, ವೀರ ರಾಣಿ ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಪ್ರತಿಯೊಂದು ಗಣಪತಿ ಮುಂದೆ ಇವತ್ತು ಫೋಟೋ ಇಟ್ಟು ಪೂಜೆ ಮಾಡುವಂತ ದಿನ ಇವತ್ತು ಕರ್ಲಾಗತ್ತೆ ಕೃಷ್ಣ. ಯಾಕೆ ಅಂಬೇಡ್ಕರ್ ಅವ್ರ ಫೋಟೋ ಇಡ್ಬೇಕಂತ ಹೇಳ್ತೀನಿ ನಿಮಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1944 ಒಂದು ಪುಸ್ತಕ ಬರ್ತಿದ್ದ, ಪಾರ್ಟಿಷನ್ ಆಫ್ ಪಾಕಿಸ್ತಾನ. ಅಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಭಾರತವನ್ನ ಇಬ್ಬಾಗ ಮಾಡೋದಕ್ಕೆ ನಮ್ದು ವಿರೋಧ ಇದೆ. ಒಂದು ವೇಳೆ ಯಾವುದೋ ಒಬ್ಬ ನೆಹರೂನ ಪ್ರಧಾನಮಂತ್ರಿ ಮಾಡೋದಕ್ಕೆ ನೀವು ಭಾರತವನ್ನು ಹೊಡೆಯೋದಾದರೆ, ಭಾರತದಲ್ಲಿರುವಂತಹ ಮುಸಲ್ಮಾನರನ್ನ ಪಾಕಿಸ್ತಾನ ಕಳಿಸಬೇಕು, ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳನ್ನ ಭಾರತಕ್ಕೆ ತೆಗೆದುಕೊಂಡು ಬರಬೇಕಂತ ಹೇಳಿ ನರೇಂದ್ರ ಮೋದಿ ಹೇಳಿಲ್ಲ, ವಾಜಪೇಯಿ ಹೇಳಿಲ್ಲ, ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿಲ್ಲ. ಅವಾಗ 44 ಅಂಬೇಡ್ಕರ್ ಅವರು ಏನ್ ಹೇಳ್ತಾರೆ ಮುಂದೆ, ಇಸ್ಲಾಮದಲ್ಲಿ ಮತ್ತೊಂದು ಧರ್ಮದವರನ್ನ ಸಹೋದರತ್ವದಿಂದ ನೋಡ್ಬೇಕನ್ನುವಂಥದ್ದು ಅವ್ರ ಗ್ರಂಥದಲ್ಲಿ ಇಲ್ಲ. ಅವ್ರು ಎಲ್ಲಿವರೆಗೆ ಇರ್ತಾರೆ, ಈ ಭಾರತದಲ್ಲಿ ನೆಮ್ಮದಿ ಇರುವುದಿಲ್ಲ. ಯಾರು ಹೇಳಿದ್ರು? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಇನ್ನಾತನ ಒಬ್ಬನು ನಾನು ಹೇಳಿದೆ, ಪ್ರಿಯಾಂಕಾ ಖರ್ಗೆ ವಿಧಾನಸಭೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ, ಸಂವಿಧಾನ ಬಗ್ಗೆ ಚರ್ಚೆ ನಡೆದಿತ್ತು. ಹೋದ ಟರ್ಮ್ನಲ್ಲಿ ಬಹಳ ದೊಡ್ಡ ದೊಡ್ಡ ಭಾಷಣ, ಬಹಳ ಇಂಗ್ಲಿಷ್ ಮಾತಾಡಕತ್ತಿದ್ರು. ನಾನು ಪ್ರಿಯಾಂಕಾ ಖರ್ಗೆ ಕೇಳಿದೆ, ಬಾಬಾ ಸಾಹೇಬ್ರು ಏನ್ ಹೇಳ್ಯಾರಿ, ಮಿಸ್ಟರ್ ಪ್ರಿಯಾಂಕಾ ಖರ್ಗೆ, ನಿಮ್ಮಂಗೆ ಕಾಂಗ್ರೆಸ್ ಮನ್ಯಾಗ ಹೊತ್ತು ನಾ ರಾಜಕೀಯ ಮಾಡಕ್ ಹೇಳ್ಯಾರ ಎಂದು ಕೇಳಿದಾನ. ಅಂಬೇಡ್ಕರ್ ಹೇಳ್ತಾರೆ, ಒಂದ್ ಕಡೆ ನನ್ನ ದಲಿತ ಬಾಂಧವರು ಕಾಂಗ್ರೆಸ್ ಮನೆಗೆ ಸೇರಬಾರ್ದು, ಅದು ಬೆಂಕಿಯಿಂದ ತುಂಬಿದಂತ ಒಂದು ಮನೆ. ಇವತ್ತೇನಾದರೂ ದಲಿತರಿಗೆ ಒಳ್ಳೇದಾಗಬೇಕಾಗಿದ್ರೆ ಕಾಂಗ್ರೆಸ್ನಿಂದ ದೂರ ಇರತ್ತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಇವೆಲ್ಲ ಸತ್ಯ ಮುಚ್ಚಿಟ್ರು. ಅಂಬೇಡ್ಕರ್ ಅವರ ಪುಸ್ತಕವನ್ನ ಮುಚ್ಚಿಟ್ರು. ಅಂಬೇಡ್ಕರ್ ಅವರನ್ನ ರಾಜೀನಾಮೆ ತಗೊಂಡ ನೆಹರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂಬೇಡ್ಕರ್ ಅವರು ಒಂದು ವಿಷಯದಾಗ ಜಗಳ ಬರ್ತೈತೆ, ನೆಹರುಗೆ ಅಂಬೇಡ್ಕರ್ ಅವ್ರಿಗೆ. ಅಂಬೇಡ್ಕರ್ ಅವರು ರಾಜೀನಾಮೆ ಕೊಡ್ತಾರೆ. ಅವಾಗ ನೆಹರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಅಂಬೇಡ್ಕರ್ ಹೋದ್ರೆ ಏನಾಯ್ತು, ನಾನು ಬಹಳ ಕೇರ್ ಮಾಡೋದಿಲ್ಲ. ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಂತ್ಯಕ್ರಿಯೆಗೆ ದಿಲ್ಲಿಯಲ್ಲಿ ಜಾಗ ಕೊಡಲಿಲ್ಲ. ಅಂಬೇಡ್ಕರ್ ಅವರು ಎಲ್ಲಿ ತೀರ್ಕೊಂಡ್ರಲ್ಲ, ಅಲ್ಲಿಂದ ಮುಂಬೈಗೆ ತರಬೇಕಾಯ್ತು ಚೌಪಾಟಿಗೆ. ಆ ಮುಂಬೈ ತರಲಿಕ್ಕೆ ವಿಮಾನದಲ್ಲಿ ಅವಕಾಶ ಕೊಡಲಿಲ್ಲ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾರು ಮಾರಿ 2,500 ರೂಪಾಯಿ ತಗೊಂಡು ಅದರಿಂದ ಬಂದಂತ ಹಣದಿಂದ ಮುಂಬೈ ತಗೊಂಡ್ಬಂದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ರತ್ನ ಅವ್ರು ಕೊಡಲಿಲ್ಲ. ನೆಹರು ತಾನೇ ತಗೊಂಡು ಭಾರತ ರತ್ನ. ಯಾವ ಮಗನೂ ಹೇಳಿದ್ದಿಲ್ಲ ಅವ್ರಿಗೆ. ಅವನೇ ಚಪ್ಪಾಳೆ ಹೊಡೆದ, ಅವನೇ ಕೊಳ್ಳಾಗ ಹಾಕೊಂಡ ಭಾರತ ರತ್ನ. ಇಂದಿರಾ ಗಾಂಧಿ ತಾನೇ ತಗೊಂಡ್ರು, ರಾಜೀವ್ ಗಾಂಧಿ ತಾನೇ ತಗೊಂಡ. ಅಂದ್ರೆ ಇವರ ದಲಿತರ ಬಗ್ಗೆ, ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಪ್ರೀತಿ ಅನ್ನೋಂಥ ಇವತ್ತು ನಾವು ಅಂಬೇಡ್ಕರ್ ಅವ್ರನ್ನ ನಮ್ಮಿಂದ ದೂರ ಇಟ್ಬಿಟ್ರು. ಅವರ ಒಂದು ಇವತ್ತೆಲ್ಲ ನಾವು ಚಿಂತನೆ ಮಾಡ್ಬೇಕು ಬಂಧುಗಳೇ. ಈ ರಾಜ್ಯದಲ್ಲಿ ಇವತ್ತೇನು ಸರ್ಕಾರ ಇದೆ, ನಾನು ನೇರವಾಗಿ ಬಹಳ ಸಲ ಸಿದ್ದರಾಮಯ್ಯ ನಮ್ಗಲ್ಲಿ ಜಂಗಿಲಿ ಕಾಲಿ ಕುಸ್ತಿ ಹಾಕ್ತಾವ ವಿಧಾನಸಭೆ. ಅವ್ರ ಬಿಜೆಪಿ ಲೀಡರ್ಗಳು ಕಡೆ ಮಾರಿ ಮಾಡಿ ಮಾತಾಡೋದೇ ಇಲ್ಲ, ಯಾಕಂದ್ರೆ ಅಲ್ಲೇ ಎಗ್ನೆಸ್ಟ್ ಅದಾರ. ರಾತ್ರಿ ಡಿ ಕೆ ಶಿವಕುಮಾರ್ ಮನೆಗೆ ಇರ್ತಾರೆ, ಮುಂಜಾನೆ ಸಿದ್ದರಾಮಯ್ಯ ಮನೆಗೆ ಇರ್ತಾರೆ ಲೆಟರ್ ತಗೊಂಡು. ನಾ ಯಾವ ಮಗನ ಬಂದ ಹೇಳ್ದ, ಸಿದ್ದರಾಮಯ್ಯ ನಿಮ್ಮ ಮನೆಗೆ ಎಂದೂ ಬಂದಿಲ್ಲ. ಬಂದಿನೇನ್ರಿ ಸಿದ್ದರಾಮಯ್ಯ ಅಂತ ಕೇಳಿ, ಇಲ್ಲ ಏನದವಲ್ಲ ನೀವು ಗೊತ್ತಿರಲಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಸುಮ್ಮನೆ ಮಾತಾಡೋದು. ಮನೆ ನೋಡ್ರಿ, RCB ಒಳಗ
ನಮ್ಮ ವಿರೋಧ ಪಕ್ಷದ ನಾಯಕ ಯಾರು ಟಾರ್ಗೆಟ್ ಮಾಡಬೇಕು? ಪೊಲೀಸರು ತಪ್ಪ, ನಮ್ಮ ಈ ಸರ್ಕಾರ ತಪ್ಪು. ಪೊಲೀಸರು ಹೇಳಿದ್ರು ಮಾಡಬೇಡ, ಒಮ್ಮೆ ಸೆಕ್ಯೂರಿಟಿ ನಮ್ಗೆ ಕೊಡೋದಾಗೋದಿಲ್ಲ, ಎಲ್ಲ ಅವ್ರ ಟೀಮ್ ಕಳಿಸ್ಬೇಕಲ್ಲ. ಪೂರ್ತಿ ಒಂದು ಈಗ ಇಲ್ಲಿ ಅಫಜಲ್ಪುರ್ನಾಗ ಇವತ್ತು ಇಷ್ಟು ಕೊಟ್ಟಿರಂದ್ರೆ ಇದಕ್ಕೆಲ್ಲ ಎಷ್ಟು ಸೆಕ್ಯೂರಿಟಿ ಐತಿ ನೋಡೋದ್ರಲ್ಲಿ. ಈಗ ಸುಮಾರು ಲಕ್ಷಾಂತರ ಜನ ಸೇರುವಂತ ಒಂದು RCB ಒಳಗ ಪೊಲೀಸ್ ಕಮಿಷನರ್ ಬೇಡ ಅಂದ್ರು, ಅಲ್ಲಿ ಅಧಿಕಾರಿಗಳು ಬೇಡ ಅಂದ್ರು, ಕೇರೆ ಮಾಡಲಿಲ್ಲ. 12 ಜನ ಏನು ಗ್ರೌಂಡ್ನಲ್ಲಿ ಇದು ಆದ್ರಲ್ಲ, ಅದು ಕಾರಣ ಯಾರು? ಅದಕ್ಕೆ ಹೇಳಿದೆ ನಾನು, ಮಿಸ್ಟರ್ ಅಶೋಕ್, ನೀನು ನಾಟಕ ಮಾಡಬೇಡ. ಆ ಕರಿ ಬಸವ ಬಿಳಿ ಬಸವ ಪೊಲೀಸ್ ಅಧಿಕಾರಿಗಳ ಮ್ಯಾಗ ಹಾಕಿ ನೀನು ಡೈಲಾಗ್ ಹೊಡಿಲಕತ್ತಿಯಲ್ಲ, ಅದು ಬಿಡು. ನಂಬರ್ 1 ಆರೋಪಿ ಮುಖ್ಯಮಂತ್ರಿ, ನಂಬರ್ 2 ಆ ಸ್ಟೇಡಿಯಂದಾಗ ಹೋಗಿ ಬೆಲ್ಲ ಕೊಡ್ಲಕತ್ತಿದಲ್ಲ DCM, ಆ ತಪ್ಪಿಗೆ ಇಲ್ಲಿ ಬೆಲ್ಲ ಕೊಡ್ಲಕತ್ತನ, ಅಲ್ಲಿ ಸಾಯ್ಲಕತ್ತ, ಅಲ್ಲಿ ಪ್ರಾಣ ಹೋಗ್ಲಕತ್ತೈತಿ ನಮ್ಮ ಜನರದು. ಇವ ಆ ಸ್ಟೇಜ್ ಮೇಲೆ ನಿಂತು ಬೆಲ್ಲ ಕೊಡ್ಕತ್ತ, ಇವ ಉಪಮುಖ್ಯಮಂತ್ರಿ. ಮೈ ಬ್ರದರ್ಸ್, ನನಗೂ ಮಾತಾಡಕ್ ಬಂದ ಅಲ್ಲಿ ವಿಧಾನಸೌಧ ನಡೀದಿಲ್ಲ ಅಂದ್ರೆ ನಾನು ಉತ್ತರ ಕರ್ನಾಟಕ ನನ್ನ ಪಾರ್ಟಿಯಾಗಿದ್ರು 1 ನಿಮಿಷ, ನಿನ್ನಂತ 4 ಜನ ಪಾರ್ಟಿಗೆ ಆ ಮಗ ಕೇಳ್ತಾನೆ. ಇನ್ನೊಬ್ಬರು ಕೊಟ್ಟಿದ್ರು 3ನೇ ಕರ್ನಾಟಕದ ಗೊತ್ತಿಲ್ಲದ ಗೃಹ ಮಂತ್ರಿಗಳು. ಪುಣ್ಯಾತ್ಮ ಏನೂ ಗೊತ್ತಿಲ್ಲ. ಪರಿಶೀಲಿಸುತ್ತೇನೆ, ಅಧಿಕಾರಿಗಳ ಕಡೆಯಿಂದ ಮಾಹಿತಿ ತೆಗೆದುಕೊಳ್ಳುತ್ತೇನೆ, ಗೊತ್ತಿಲ್ಲ ಎಲ್ಲಿ ತೊಳ್ಕೋದ ಮುಂದೆ ನೋಡಿ. ನಿನ್ನೆ ಕಲ್ಲು ಹೋದವ್ರು ಯಾರು? ನಿನ್ನೆ ಇದ್ರಾಗ ಮದ್ದೂರ್ನಾಗ ಮಸೂದಿ ಮ್ಯಾಗಿನ ಕಲ್ಲು ಹೋಗದಾರ ಅವರಲ್ಲ, ಹಿಂದೂಗಳೇ ಕಲ್ಲು ಹೋದ್ರ ಹೇಳ್ತಾರೆ ಗ್ರಾಮ. ಅಂದ್ರೆ ನೀವು ನೋಡ್ರಿ, ನಿಮ್ಮ ಊಟಿಗೇನು ಕಿಮ್ಮತ್ತಿಲ್ಲ ಈ ದೇಶನಾಗ, ಈ ರಾಜ್ಯದಾಗ. ನಮ್ಮ ಪೊಲೀಸರು ಹೊಡೆದ್ರು ನೋಡಿ. ಇವತ್ತ ನಾನು ವಿಧಾನಸಭೆಗೆ ಏನು ಸಿದ್ದರಾಮಯ್ಯ ಸರ್ಕಾರ ಬಂದ್ಮ್ಯಾಗ ಮೊದಲೇ ದಿವಸ ಅಧಿವೇಶನಕ್ಕೆ ನಾವು ಹೊಂಟಿದ್ದೆ, ಒಬ್ಬ ಪೊಲೀಸ್ಗೆ 2 ಸಾವಿರ ಕೂಡ ಹೊಡಿಲಕತ್ತೆ. ಎದಕ್ಕ? ನಮ್ಮ ಸರ್ಕಾರ ಬಂದದ, ಹಮಾರ ಸರ್ಕಾರ ಚುನಾವಣೆ ತರ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.